ದರ್ಶನ್ಗೆ ಜಾಮೀನು ಸಿಕ್ಕರೆ ಬಳ್ಳಾರಿ ಟು ಮೈಸೂರು ಟ್ರಾವೆಲ್. ಬಳ್ಳಾರಿಯಿಂದ ಮೈಸೂರಿಗೆ ಹೋಗ್ತಾರಂತೆ ನಟ ದರ್ಶನ್. ಮೈಸೂರಿನಲ್ಲಿರುವ ಅಮ್ಮನ ಮನೆಯಲ್ಲಿ ದರ್ಶನ್ ಉಳಿಯೋ ಸಾಧ್ಯತೆ ಇದೆ. ಇದೇ ವೇಳೆ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ನಟ ದರ್ಶನ್ ಭೇಟಿ ನೀಡುವ ಸಾಧ್ಯತೆ ಇದೆ. ಈಗಾಗಲೇ ದರ್ಶನ್ ಆಪ್ತರಿಂದ ಹೆಲಿಕಾಪ್ಟರ್ ಬುಕ್ ಮಾಹಿತಿ. ಬೇಲ್ ಸಿಕ್ಕ ನಂತರ ಬಳ್ಳಾರಿಯಿಂದ ಹೆಲಿಕಾಪ್ಟರ್ನಲ್ಲಿ ಪ್ರಯಾಣ ಬೆಳೆಸಲಿದ್ದಾರೆ. ಹೆಲಿಕಾಪ್ಟರ್ ಮೂಲಕವೇ ಮೈಸೂರಿಗೆ ದರ್ಶನ್ ಎಂಟ್ರಿ ಕೊಡಲಿದ್ದು, ಮೈಸೂರಿನಲ್ಲೇ ನಟ ದರ್ಶನ್ನ ಬಂಧಿಸಿದ್ದ ಪೊಲೀಸರು. ರೇಣುಕಾಸ್ವಾಮಿ ಕೊಲೆ ಸಂಬಂಧ ದರ್ಶನ್ ಅರೆಸ್ಟ್ ಆಗಿತ್ತು. ಈಗ ಬೇಲ್ ಸಿಕ್ಕರೂ ಅದೇ ಮೈಸೂರಿಗೆ ಬರಲು ದರ್ಶನ್ ನಿರ್ಧರಿಸಿದ್ದಾರಂತೆ. ನಟ ದರ್ಶನ್ಗೆ ಅಕ್ಟೋಬರ್ 8ಕ್ಕೆ ಬೇಲ್ ಸಿಕ್ಕರೆ ಬೆಂಗಳೂರಿಗೆ ಬರಲ್ವಾ? ಹಾಗಾದ್ರೆ ನಟ ದರ್ಶನ್ಗೆ ಒಂದು ವೇಳೆ ನಾಳೆ ಜಾಮೀನು ಸಿಕ್ಕರೆ ಎಲ್ಲಿಗೆ ಹೋಗ್ತಾರೆ ಗೊತ್ತಾ? ದರ್ಶನ್ಗೆ ಜಾಮೀನು ಸಿಕ್ಕರೆ ಬಳ್ಳಾರಿ ಟು ಮೈಸೂರು ಟ್ರಾವೆಲ್ ಮಾಡಲಿದ್ದಾರಂತೆ. ಬಳ್ಳಾರಿಯಿಂದ ಮೈಸೂರಿಗೆ ಹೋಗ್ತಾರಂತೆ ನಟ ದರ್ಶನ್. ತಮ್ಮ ತಾಯಿ ಮನೆಯಲ್ಲೇ ಉಳಿಯೋ ಸಾಧ್ಯತೆ ಇದೆ ಅಂತೆ. ಇದೇ ವೇಳೆ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ನಟ ದರ್ಶನ್ ಭೇಟಿ ನೀಡುವ ಸಾಧ್ಯತೆ ಇದೆ. ಈಗಾಗಲೇ ದರ್ಶನ್ ಆಪ್ತರಿಂದ ಹೆಲಿಕಾಪ್ಟರ್ ಬುಕ್ ಮಾಹಿತಿ ಲಭ್ಯವಾಗಿದೆ. ಬೇಲ್ ಸಿಕ್ಕ ನಂತರ ಬಳ್ಳಾರಿಯಿಂದ ಹೆಲಿಕಾಪ್ಟರ್ನಲ್ಲಿ ಪ್ರಯಾಣ ಬೆಳೆಸಲಿದ್ದಾರಂತೆ. ಹೆಲಿಕಾಪ್ಟರ್ ಮೂಲಕವೇ ಮೈಸೂರಿಗೆ ನಟ ದರ್ಶನ್ ಎಂಟ್ರಿ ಕೊಡಲಿದ್ದು, ಮೈಸೂರಿನಲ್ಲೇ ನಟ ದರ್ಶನ್ನನ್ನ ಬಂಧಿಸಿದ್ದ ಪೊಲೀಸರು. ರೇಣುಕಾಸ್ವಾಮಿ ಕೊಲೆ ಸಂಬಂಧ ದರ್ಶನ್ ಅರೆಸ್ಟ್ ಆಗಿತ್ತು. ಈಗ ಬೇಲ್ ಸಿಕ್ಕರೂ ಅದೇ ಮೈಸೂರಿಗೆ ಬರಲು ದರ್ಶನ್ ನಿರ್ಧರಿಸಿದ್ದಾರೆ. ನಟ ದರ್ಶನ್ನ ಬೇಲ್ ಅರ್ಜಿ ವಿಚಾರಣೆ ನಾಳೆ ಇದ್ದು, ನಾಳೆ ಏನಾಗುತ್ತೋ ಕಾದು ನೋಡಬೇಕಾಗಿದೆ. ನಟ ದರ್ಶನ್ಗೆ ಬೇಲ್ ಸಿಗುವ ಭಾಗ್ಯ ಇದೆಯಾ ನಾಳೆ ಅಂತ. ಈ ಹಿಂದೆ ನಟ ದರ್ಶನ್ ಬೆಂಗಳೂರಿಗೆ ಶಿಫ್ಟ್ ಆಗಲಿದ್ದಾರೆ ಅಂತೆಲ್ಲ ಮಾತುಗಳು ಕೇಳಿ ಬರ್ತಾ ಇತ್ತು. ಆದ್ರೀಗ ನಟ ದರ್ಶನ್ಗೆ ಬೇಲ್ ಸಿಕ್ಕರೆ ಬೆಂಗಳೂರಿಗೆ ಬರಲ್ವಾ? ಹಾಗಾದ್ರೆ ದರ್ಶನ್ಗೆ ಜಾಮೀನು ಸಿಕ್ಕರೆ, ಒಂದು ವೇಳೆ ನಾಳೆ ನಟ ದರ್ಶನ್ಗೆ ಜಾಮೀನು ಸಿಕ್ಕರೆ ದರ್ಶನ್ ಮೈಸೂರು ಟ್ರಾವೆಲ್ ಮಾಡಲಿದ್ದಾರಂತೆ. ಬಳ್ಳಾರಿಯಿಂದ ಮೈಸೂರಿಗೆ ಹೋಗ್ತಾರಂತೆ ನಟ ದರ್ಶನ್. ಮೈಸೂರಿನಲ್ಲಿರುವ ಅಮ್ಮನ ಮನೆಯಲ್ಲಿ ದರ್ಶನ್ ಉಳಿಯೋ ಸಾಧ್ಯತೆ ಇದೆ. ಇದೇ ವೇಳೆ ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದ ಪಡೆಯಲು ನಟ ದರ್ಶನ್ ಭೇಟಿ ನೀಡಲಿದ್ದಾರಂತೆ ಮೈಸೂರಿಗೆ. ಈಗಾಗಲೇ ದರ್ಶನ್ ಆಪ್ತರಿಂದ ಹೆಲಿಕಾಪ್ಟರ್ ಬುಕ್ ಮಾಡಲಾಗಿದೆ. ಬೇಲ್ ಸಿಕ್ಕ ನಂತರ ಬಳ್ಳಾರಿಯಿಂದ ಜಂಪ್ ಆಗಲಿದ್ದಾರಂತೆ ಮೈಸೂರಿಗೆ. ಹೆಲಿಕಾಪ್ಟರ್ ಮೂಲಕವೇ ಮೈಸೂರಿಗೆ ನಟ ದರ್ಶನ್ ಎಂಟ್ರಿ ಕೊಡಲಿದ್ದಾರೆ. ಮೈಸೂರಿನಲ್ಲೇ ನಟ ದರ್ಶನ್ನನ್ನ ಬಂಧಿಸಿದಂಥ ಪೊಲೀಸರು. ಈಗಾಗಲೇ ಸಾಕಷ್ಟು ಆರೋಗ್ಯದ ಸ್ಥಿತಿಯಲ್ಲೂ ಕೂಡ ದರ್ಶನ್ಗೆ ಏರುಪೇರಾಗ್ತಾ ಇದ್ದಿದ್ದು, ಬೆನ್ನು ನೋವಿನಿಂದ ಬಳಲುತ್ತಿದ್ದಾರಂತೆ ನಟ ದರ್ಶನ್. ಸ್ಕ್ಯಾನ್ ಮಾಡಿಸಲು ಬೆಂಗಳೂರಿಗೆ ಬರ್ತಾರಾ ಅಥವಾ ಮೈಸೂರಿಗೆ ಜಂಪ್ ಆಗ್ತಾರಾ ಕಾದು ನೋಡಬೇಕಾಗಿದೆ. ನಟ ದರ್ಶನ್ಗೆ ಈಗಾಗಲೇ ವಿಮ್ಸ್ ವೈದ್ಯರು L1 ಮತ್ತು L5ದಲ್ಲಿ ಊತ ಕಾಣಿಸಿಕೊಂಡಿರುವುದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ರು. ಆದರೆ ನಟ ದರ್ಶನ್ ಸ್ಕ್ಯಾನ್ ಮಾಡಿಸಲು ಹಠ ಮಾಡಿದ್ರು. ಬೆಂಗಳೂರಿಗೆ ಹೋದ್ಮೇಲೆ ಸ್ಕ್ಯಾನ್ ಮಾಡಿಸ್ತೀನಿ ಅಂತಂದಿದ್ರು. ಬಟ್ ಬೆಂಗಳೂರಿಗೆ ಸ್ಕ್ಯಾನ್ ಮಾಡಿಸಲು ಬರ್ತಾರಾ ಅಥವಾ ಮೈಸೂರಿಗೆ ಹೋಗ್ತಾರಾ ಕಾದು ನೋಡಬೇಕಾಗಿದೆ.